ನಮಸ್ಕಾರ ಸ್ನೇಹಿತರೆ, ಭಾರತ ಎ ಪಂದ್ಯಗಳು ಹೆಚ್ಚು ಸದ್ದು ಮಾಡಲ್ಲ. ಈ ಪಂದ್ಯದ ಬಗ್ಗೆ ಯಾರು ಕೂಡ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸಲ್ಲ. ಆದರೆ ಈ ಸಲ ನಡೀತಾ ಇರುವ ಶ್ರೀಲಂಕಾ ಎ, ಅಫ್ಘಾನ್ ಎ ಮತ್ತು ಭಾರತ ಎ ನಡುವಿನ ತ್ರಿಕೋನ ಏಕದಿನ ಸರಣಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ವೈಭವ್ ಸೂರ್ಯವಂಶಿ ಇರುವುದಕ್ಕೆ ತ್ರಿಕೋನ ಸರಣಿ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. T20ಯಲ್ಲಿ ಅಬ್ಬರಿಸುವ ವೈಭವ್ ಏಕದಿನ ಸರಣಿಯಲ್ಲಿ ಹೇಗೆ ಆಡ್ತಾರೆ ಅನ್ನೋದು ಎಲ್ಲರ ಕುತೂಹಲ ಆಗಿದೆ. ಆದರೆ ನಿನ್ನೆ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಆದ ಬೆಳವಣಿಗೆ ಬಗ್ಗೆ ಈಗ ಕ್ರಿಕೆಟ್ ಲೋಕವೇ ಚರ್ಚೆ ಮಾಡ್ತಾ ಇದೆ. ಭಾರತ ಮತ್ತು ಶ್ರೀಲಂಕಾ ಸೂಪರ್ ಓವರ್ನಲ್ಲಿ ಸೂರ್ಯವಂಶಿ ಲಂಕಾ ಆಟಗಾರರ ಮೇಲೆ ಕೈ ಮಾಡಿದ್ರು ಅನ್ನೋದೇ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ. ಆದರೆ ಇಲ್ಲಿ ಯಾರದ್ದು ತಪ್ಪು, ಯಾರು ಮೊದಲು ಟ್ರಿಗರ್ ಮಾಡಿದ್ರು, ವೈಭವ್ ಮೇಲೆ ಯಾಕೆ ಗೂಬೆ ಕುರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ, ಭಾರತಕ್ಕೆ 10 ರನ್ ಪೆನಾಲ್ಟಿ ಹಾಕಿದ್ದೆ ಸೋಲೋಕೆ ಕಾರಣ ಆಯ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಶ್ರೀಲಂಕಾ ಎ ಮತ್ತು ಭಾರತ ಎ ನಡುವೆ ನಡೆದ ಪಂದ್ಯದಲ್ಲಿ ಲಂಕಾ ಗೆದ್ದು ಭಾರತ ಸೋತಿದೆ. ಆದರೆ ಇಲ್ಲಿ ಎಲ್ಲರೂ ವೈಭವ್ನನ್ನ ವಿಲನ್ ಮಾಡ್ತಿದ್ದಾರೆ. ಮೊದಲು ನಿನ್ನೆಯ ಮ್ಯಾಚ್ ಬಗ್ಗೆ ಹೇಳ್ತೀನಿ. ಹೇಗೆ ರನ್ ಗಳಿಸಿದ್ರು, ಯಾಕೆ ಸೂಪರ್ ಓವರ್ ಆಯಿತು, ಯಾಕೆ 10 ರನ್ ಪೆನಾಲ್ಟಿ ಹಾಕಿದ್ರು ಅನ್ನೋದನ್ನು, ಆಮೇಲೆ ವೈಭವ್ಗೆ ಯಾಕೆ ಇಲ್ಲಿ ಕಿರಿಕಾಯಿತು ಅನ್ನೋದು ಕೂಡ ನೋಡ್ತಾ ಹೋಗೋಣ. ಭಾರತದ ತಪ್ಪಿನಿಂದ ಗೆದ್ದ ಲಂಕಾದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ 48.2 ಓವರ್ಗಳಲ್ಲಿ 265 ರನ್ನನ್ನು ಕಲೆ ಹಾಕಿ ಆಲ್ಔಟ್ ಆಯಿತು. ಈ ರನ್ ಚೇಸ್ ಮಾಡಿದ ಲಂಕಾ 265 ರನ್ ಗಳಿಸಿ ಪಂದ್ಯವನ್ನು ಟೈ ಮಾಡಿಕೊಳ್ತು. ಆದರೆ ನಿಮಗೆ ಒಂದು ವಿಷಯ ಇಲ್ಲಿ ಗೊತ್ತಿರಲಿ, ಇಲ್ಲಿ ಲಂಕಾಗೆ 10 ರನ್ ಎಕ್ಸ್ಟ್ರಾ ಸಿಕ್ಕಿದೆ. ಅಂದರೆ ಶ್ರೀಲಂಕಾ ಎ ನಮಗಿಂತ 10 ರನ್ ಕಡಿಮೆ ಹೊಡೆದು ಮ್ಯಾಚ್ ಟೈ ಮಾಡಿಕೊಂಡಿದೆ. ನಿಮಗೆ ಅನಿಸ್ಬೋದು, ನಮ್ಮದು 265, ಅವ್ರದ್ದು 265, ಹಾಗಾದರೆ 10 ರನ್ ಕಡಿಮೆ ಹೊಡೆದಂತೆ ಹೇಗಾಯಿತು ಅಂತ ನಿಮಗೆ ಅನಿಸ್ಬೋದು ಈ ರೀತಿ. ಆದರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡೋ ಸಮಯದಲ್ಲಿ ವಿಪ್ರಾಜ್ ನಿಗಮ್ ಮತ್ತು ಅನುಕೂಲ್ ರಾಯ್ ಅವರು ಮಾಡಿದ ತಪ್ಪಿಗೆ ದಂಡದ ರೂಪದಲ್ಲಿ 10 ರನ್ಗಳನ್ನು ಶ್ರೀಲಂಕಾಗೆ ಎಕ್ಸ್ಟ್ರಾ ನೀಡಲಾಯಿತು. 35ನೇ ಓವರ್ನಲ್ಲಿ ಬ್ಯಾಟಿಂಗ್ ಮಾಡುವಾಗ ಪದೇ ಇಬ್ಬರು ಬ್ಯಾಟರ್ಗಳು ಪಿಚ್ನ ರಕ್ಷಿತ ಪ್ರದೇಶದ ಮೇಲೆ ಓಡಾಡಿದ್ದಾರೆ. ಸಾಕಷ್ಟು ಸತಿ ವಾರ್ನಿಂಗ್ ಕೊಟ್ಟರ ಮೇಲೂ ಕೂಡ ಅಲ್ಲೇ ಓಡಾಡಿದ್ದಾರೆ. ಇದರಿಂದಾಗಿ 10 ರನ್ ದಂಡವನ್ನು ಹಾಕಿದ್ದಾರೆ. ಈ ನಿಯಮ ಹೇಗಿದೆ ಅಂದರೆ, ನಮ್ಮ ರನ್ನನ್ನು ಕಟ್ ಮಾಡುವ ಬದಲು ಸೆಕೆಂಡ್ ಬ್ಯಾಟಿಂಗ್ ಮಾಡುವ ತಂಡ ಇನ್ನಿಂಗ್ಸ್ ಆರಂಭಿಸುವ ಮುನ್ನವೇ 10 ರನ್ ಎಕ್ಸ್ಟ್ರಾವನ್ನು ಕೊಟ್ಬಿಡ್ತಾರೆ. ಶ್ರೀಲಂಕಾ ಮೊದಲನೇ ಎಸೆತ ಎದುರಿಸುವ ಮುನ್ನವೇ ಅವರ ಸ್ಕೋರ್ ಬೋರ್ಡ್ 10-0 ಅಂತ ತೋರಿಸ್ತಾ ಇತ್ತು. ಇದು ಕ್ರಿಕೆಟ್ನಲ್ಲೇ ನಡೆದ ಅಪರೂಪದ ಸಂಗತಿಯಾಗಿದೆ. ಮೊದಲೆಲ್ಲ ರಣಜಿ ಪಂದ್ಯಗಳಲ್ಲಿ, ಟೆಸ್ಟ್ ಪಂದ್ಯಗಳಲ್ಲಿ ನಿಧಾನಗತಿ ಬೌಲಿಂಗ್ಗೆ ದಂಡ ವಿಧಿಸಿ ಎದುರಾಳಿ ತಂಡಕ್ಕೆ ರನ್ ನೀಡುವ ಪದ್ಧತಿ ಇತ್ತು. ಆ ನಂತರ ಅದನ್ನು ಹಣದ ರೂಪದಲ್ಲಿ ಬ್ಯಾನ್ ಶಿಕ್ಷೆಗೆ ಬದಲಾಯಿಸಲಾಗಿತ್ತು. ಈಗ ಬೇರೆ ಯಾವ ಸಂದರ್ಭದಲ್ಲೂ ಕೂಡ ಇಂಥ ಪೆನಾಲ್ಟಿಯನ್ನು ಇರಲಿಲ್ಲ. ಇದೇ ಮೊದಲ ಸಲ ಈ ರೀತಿ ನಡೆದಿದೆ. ಇನ್ನು ಮ್ಯಾಚ್ ಟೈ ಆದ್ರ ಮೇಲೂ ಕೂಡ ಸೂಪರ್ ಓವರನ್ನು ನಡೆಸಲಾಯಿತು. ಈ ವೇಳೆ ಲಂಕಾ ತಂಡ 1 ಓವರ್ನಲ್ಲಿ ವಿಕೆಟ್ ನಷ್ಟವಿಲ್ಲದೆ 16 ರನ್ ಗಳಿಸಿತು. ಭಾರತ ಕೇವಲ 9 ರನ್ ಅಷ್ಟೇ ಗಳಿಸಲು ಸಾಧ್ಯವಾಯಿತು. ಈ ಮೂಲಕ ಲಂಕಾ ವಿರುದ್ಧ ಭಾರತ ಎ ತಂಡ ಸೋಲ್ತು. ಲಂಕಾ ಆಟಗಾರರ ಟ್ರಿಗರ್ಗೆ ಸಿಡಿದ ವೈಭವ್. ಇನ್ನು ಲಂಕಾ ಆಟಗಾರರ ಮೇಲೆ ವೈಭವ್ ಸೂರ್ಯವಂಶಿ ಕೈ ಮಾಡ್ದ, ಈ ಚಿಕ್ಕ ವಯಸ್ಸಿಗೆ ಇದೆಲ್ಲ ಬೇಕಿತ್ತ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಏನಪ್ಪಾ ಅಂದ್ರೆ, ಸೂಪರ್ ಓವರ್ನಲ್ಲಿ 7 ರನ್ನಿಂದ ಗೆಲ್ತಾ ಇದ್ದಂತೆ ಶ್ರೀಲಂಕಾ ಆಟಗಾರರು ಅತಿಯಾದ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಈ ವೇಳೆ ಶ್ರೀಲಂಕಾದ ಆಟಗಾರ ವಿನೇಶ್ ಹಲಂಬಾಗೆ ನಿರಾಸೆಯಿಂದ ಪೆವಿಲಿಯನ್ಗೆ ಮರಳ್ತಾ ಇದ್ದ ವೈಭವ್ ಸೂರ್ಯವಂಶಿ ಅವರನ್ನು ನೋಡಿ ಅದೇನೋ ಹೇಳಿದ್ದಾರೆ. ಈ ಮಾತಿನಿಂದ ಕೆರಳಿದ 15 ವರ್ಷದ ವೈಭವ್ ಸೂರ್ಯವಂಶಿ ನೇರವಾಗಿ ಹಲಂಬಾಗೆ ಅವರತ್ತ ಧಾವಿಸಿ ಮಾತಿನ ಚಕಮಕಿಯನ್ನು ನಡೆಸಿದ್ರು. ಈ ವೇಳೆ ಇಬ್ಬರು ಆಟಗಾರರ ನಡುವೆ ಜಗಳ ಆಗಿದೆ. ಮೈದಾನದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಆಗ ಭಾರತದ ಸೂರ್ಯಂ ಷಡ್ಗೆ ಮಧ್ಯಪ್ರವೇಶ ಮಾಡಿ ವೈಭವ್ ಸೂರ್ಯವಂಶಿಯನ್ನ ಬಲವಂತವಾಗಿ ಪಕ್ಕಕ್ಕೆ ಎಳ್ಕೊಂಡು ಹೋದ್ರು. ಅತ್ತ ಶ್ರೀಲಂಕಾದ ವಿಕೆಟ್ ಕೀಪರ್ ನಿರೋಶನ್ ಡಿಕ್ವಾಲಾ ಪರಿಸ್ಥಿತಿಯ ವಿಕೋಪಕ್ಕೆ ಹೋಗದಂತೆ ತಡೆಯಲು ತಮ್ಮ ಆಟಗಾರರನ್ನು ನಿಯಂತ್ರಿಸಿದ್ರು. ಹೀಗಾಗಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು. ಇನ್ನು ಪಂದ್ಯ ಮುಗಿದ ಕ್ಷಣದಿಂದಲೇ ಅಂಪೈರ್ಗಳೊಂದಿಗೆ ಸತತ ಜಗಳದಿಂದ ತಂಡದ ನಾಯಕ ತಿಲಕ್ ವರ್ಮಾ ಅವರೇ ಈ ಜಗಳಕ್ಕೆ ಕೆಟ್ಟ ಮುನ್ನುಡಿಯನ್ನು ಬರೆದಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಮಂದ ಬೆಳಕಿನಲ್ಲಿ ಪಂದ್ಯ ಆಡಿಸಿದ್ರು ಅನ್ನೋ ಆಪಾದನೆ ಕೂಡ ಇತ್ತು. ಸಾಕಷ್ಟು ವಿಚಾರಕ್ಕೆ ಅಂಪೈರ್ ನಿರ್ಣಯ ಸರಿ ಇಲ್ಲ ಅಂತ ಹೇಳಿ ತಿಲಕ್ ವರ್ಮಾ ಕಿರಿಕ್ ಮಾಡ್ತಾನೆ ಇದ್ರು. ಹೀಗೆ ಇದು ಕಿರಿಕ್ ಮುಂದುವರ್ಕೊಂಡು ಹೋಯಿತು. ವೈಭವ್ ತಪ್ಪು ಮಾಡಿಲ್ಲ ಎಂದ ನಾಯಕ ತಿಲಕ್. ಇನ್ನು ಘಟನೆ ಬಗ್ಗೆ ಮಾತನಾಡಿದ ಭಾರತ ಎ ತಂಡದ ನಾಯಕ ತಿಲಕ್ ವರ್ಮಾ ವೈಭವ್ ಸೂರ್ಯವಂಶಿ ಪರ ಬ್ಯಾಟನ್ನು ಬೀಸಿದ್ದಾರೆ. ಪಂದ್ಯಕ್ಕುದ್ದಕ್ಕೂ ಶ್ರೀಲಂಕಾ ಆಟಗಾರರು ನಮ್ಮನ್ನು ನಿರಂತರವಾಗಿ ನಿಂದನೆ ಮಾಡ್ತಾ ಇದ್ರು. ಅಂಪೈರ್ಗಳು ಸಹ ಅವರ ಪರವಾಗಿ ಕೆಲವು ನಿರ್ಧಾರಗಳನ್ನು ನೀಡಿದ್ರು. ನಾವು ಎಲ್ಲವನ್ನ ನಿರ್ಲಕ್ಷಿಸಿ ಆಟದ ಮೇಲೆ ಗಮನ ಹರಿಸಲು ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ವೈಭವ್
ಡ್ರೆಸ್ಸಿಂಗ್ ಕೋಣೆಗೆ ಹಿಂದಿರುಗುತ್ತಿದ್ದಾಗ ಶ್ರೀಲಂಕಾದ ಆಟಗಾರರೊಬ್ಬರು ಅನಗತ್ಯವಾಗಿ ಅವರನ್ನು ಮತ್ತೆ ನಿಂದಿಸಿದ್ರು. ಅದು ಮಿತಿಮೀರಿತು. ವೈಭವ್ ಅದಕ್ಕೆ ಪ್ರತಿಕ್ರಿಯಿಸುವ ಮೂಲಕ ಸಂಪೂರ್ಣವಾಗಿ ಸರಿಯಾದ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ತಿಲಕ್ ವರ್ಮಾ ಹೇಳಿದ್ದಾರೆ. ಬ್ಯಾನ್ ಆಗ್ತಾರಾ ವೈಭವ್ ಸೂರ್ಯವಂಶಿ? ಇನ್ನು ಈ ಘಟನೆ ನಂತರ ವೈಭವ್ ಸೂರ್ಯವಂಶಿ ಬ್ಯಾನ್ ಆಗ್ತಾರಾ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಐಸಿಸಿ ಕ್ರಿಕೆಟ್ ನಿಯಮಾವಳಿಗಳ ಪ್ರಕಾರ ಮೈದಾನದಲ್ಲಿ ಎದುರಾಳಿ ಆಟಗಾರರ ಮೇಲೆ ದೈಹಿಕವಾಗಿ ಕೈ ಮಾಡುವುದು ಅಥವಾ ತಳ್ಳುವುದು ಲೆವೆಲ್ 2 ಅಥವಾ ಲೆವೆಲ್ 3 ಮಾದರಿಯ ಗಂಭೀರ ಶಿಸ್ತು ಉಲ್ಲಂಘನೆ ಆಗಿದೆ. ಅದರ ನಿಯಮ ಏನು ಹೇಳ್ಬೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಐಸಿಸಿ ನೀತಿ ಸಮಿತಿಯ ಅಡಿಯಲ್ಲಿ ತಪ್ಪಿತಸ್ಥರೆಂದು ಸಾಬೀತಾದರೆ ವೈಭವ್ ಸೂರ್ಯವಂಶಿ ಅವರಿಗೆ ಪಂದ್ಯ ಶುಲ್ಕದ 100ರಷ್ಟು ದಂಡವನ್ನು ವಿಧಿಸಬಹುದು. ಮ್ಯಾಚ್ ರೆಫರಿ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದರೆ ವೈಭವ್ ಸೂರ್ಯವಂಶಿ ಅವರನ್ನು ಕೆಲವು ಪಂದ್ಯಗಳಿಂದ ನಿಷೇಧವನ್ನು ಕೂಡ ಮಾಡಬಹುದು. ಇದೀಗ ಮೈದಾನದಲ್ಲಿ ಅಶಿಸ್ತು ತೋರಿದ ಶ್ರೀಲಂಕಾದ ವಿನೇಶ್ ಹಾಗೂ ವೈಭವ್ ಸೂರ್ಯವಂಶಿ ವಿರುದ್ಧ ಮ್ಯಾಚ್ ರೆಫರಿ ಪ್ರದೀಪ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂಬುದೇ ಈಗ ಸದ್ಯದ ಕುತೂಹಲವಾಗಿದೆ. ಬ್ಯಾಟ್ ಮೂಲಕವೇ ಉತ್ತರ ನೀಡ್ತಾರಾ ವೈಭವ್? ಇನ್ನು ವೈಭವ್ ಸೂರ್ಯವಂಶಿ ಇನ್ನೂ ಬಿಸಿ ರಕ್ತದ ಹುಡುಗ. ನಿನ್ನೆ ಆದ ಘಟನೆ ಅವರ ಮನಸ್ಸಿನಿಂದ ಅಷ್ಟು ಸುಲಭಕ್ಕೆ ಮಾಸಲ್ಲ. ಹೀಗಾಗಿ ತನ್ನ ಬ್ಯಾಟ್ ಮೂಲಕವೇ ಲಂಕಾಗೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಲಂಕಾ ಎ ವಿರುದ್ಧ ಭಾರತ ಎ ತಂಡಕ್ಕೆ ಯಾವುದೇ ಪಂದ್ಯ ಇಲ್ಲ. ಮುಂದಿನ 2 ಪಂದ್ಯ ಲಂಕಾ ವರ್ಸಸ್ ಅಫ್ಘಾನ್ ವರ್ಸಸ್ ಭಾರತ. ಒಂದು ವೇಳೆ ಭಾರತ ವರ್ಸಸ್ ಶ್ರೀಲಂಕಾ ಫೈನಲ್ಗೆ ಬಂದರೆ ಇಲ್ಲಿ ವೈಭವ್ ಹೊಡಿಬಡಿ ಆಟದ ಮೂಲಕವೇ ಕೆಣಕಿದ ಲಂಕಾವನ್ನು ದಹನ ಮಾಡೋದು ಖಂಡಿತ. ಮುಂದಿನ ದಿನಗಳಲ್ಲೂ ಕೂಡ ಲಂಕಾ ವಿರುದ್ಧ ಗೆಲ್ಲೋದೇ ಸೂರ್ಯವಂಶಿಯ ಟಾರ್ಗೆಟ್ ಆಗಿರುತ್ತೆ. ವೈಭವ್ ತನ್ನನ್ನು ಕೆಣಕಿದ್ದಕ್ಕೆ ಆ ಥರ ಪ್ರತಿಕ್ರಿಯೆ ನೀಡಿದ್ದಾರೆ ಹೊರತು ವೈಭವ್ ಯಾವತ್ತೂ ಕೂಡ ಕ್ರೀಡಾ ಸ್ಫೂರ್ತಿ ಮರೆತಿಲ್ಲ. ಇಂಥ ಆಟಗಾರರು ನಮ್ಮ ದೇಶಕ್ಕೆ ಶಕ್ತಿ. ಆದರೆ ನಾವೇ ಇಲ್ಲಿ ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಮ್ಮ ದೇಶದ ಹುಡುಗನನ್ನು ಟ್ರೋಲ್ ಮಾಡುವುದು ತಪ್ಪು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.